ಅಲ್ಲೂ ನೆನಪಾಗ್ತಾಯಿಲ್ಲ ತಡಿ ಯೋಚನೆ ಫುಲ್ ನಂತರ ಕ್ಯೂಟ್ ಆಗಿರ್ಬೇಕು. ಗೈಸ್ ಅಭಿ ಕೆಲ್ಸಕ್ಕೆ ಹೋಗ್ತಾವ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಇವೆಂಟ್ಸ್ ಹೆಡ್ಡು. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಏನ್ ಸ್ಪೆಷಲ್ ಅಂತಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಇವತ್ತು ಕುಶಾನಿ ಬರ್ಡೇ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಕೆಲಸ ಸಿಕ್ತು, ಹಾಗಾಗಿ ತುಂಬಾ ವ್ಲಾಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಏನ್ ವರ್ಕ್ ಮಾಡ್ತಾ ಇದ್ದೀನಿ ಏನು ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಇವತ್ತು ಏನ್ ಪ್ಲಾನ್ಸ್ ಅಂದ್ರೆ ನಿಮ್ಗೆ ಅಕ್ಕ ಟೆಕ್ಸ್ಟ್ ಮಾಡಿದ್ರು ಕುಶಾನಿ ಬರ್ಡೇ ಇದೆ ಬಾ ಅಂತ. ಸೊ ಹಾಗಾಗಿ ವರ್ಕ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಆಫೀಸಲ್ಲಿ ಫೋನು ಎಲ್ಲ ಅಲೋ ಇಲ್ಲ. ಸೊ ನಾನು ಲಾಕರಲ್ಲಿ ಇಟ್ಟೋದ್ರೆ ಸಂಜೆನೆ ಓಪನ್ ಮಾಡೋದು, ಹಾಗಾಗಿ ಹೋಗುವ ಬನ್ನಿ. ಸೊ ಗೈಸ್ ಇವಾಗ ವರ್ಕ್ ಮುಗೀತು, ಇವಾಗ ಗಿಫ್ಟ್ ತೊಗೊಳಕ್ಕೆ ಹೋಗ್ಬೇಕು ಕುಶಾನಿಗೆ. ಸೊ ಏನು ತೊಗೊಳ್ಳೋಣ ಅಂತ ನೋಡೋಣ ಗಿಫ್ಟ್ ಶಾಪ್ಗೆ ಹೋಗಿ. ಅದಕ್ಕಿಂತ ಮುಂಚೆ ನಮ್ಮ ಬಸ್ಸೋ ಮನೆ ಇಲ್ಲೇ ಇರೋದು, ಸೊ ಅದಕ್ಕೆ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬರ್ತಾ ಇದ್ದೀನಿ. ಮ್ಯಾಮ್ ಹೌ ಆರ್ ಯು? ಅಲ್ಲೇನಕ್ಕೆ ಹೋಗಿದ್ಯಾ? ನಾನು ಮೇಲೆ ಹೋಗ್ಬಿಟ್ಟಿದ್ದೀನಿ, ಮೇಲಿದ್ಯಾ ಅಂದ್ಬಿಟ್ಟು. ಈಗ್ಲೋರ ನಿಮ್ಮ ಮನೆ ಏನು ಮ್ಯಾಮ್ ಆರಾಮ? ಮಾಮ್ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಮಸ್ತಲ್ಲ. ನಮ್ಮ ಬಸ್ಸು ಅಂಗಡಿ ಇದು. ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೆ, ಬಟ್ ಅದನ್ನು ಇನ್ನೂ ಎಡಿಟು ಮಾಡಿಲ್ಲ, ಆಮೇಲೆ ಅಪ್ಲೋಡು ಮಾಡಿಲ್ಲ. ಸೊ ಹಾಗಾಗಿ ಮತ್ತೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿನಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಗಿಫ್ಟ್ ಶಾಪ್ಗೆ ಹೋಗಿ ಗಿಫ್ಟ್ ತೊಗೋಬೇಕು ಕುಶಾನಿಗೆ. ಏನು ತೊಗೊಳ್ಳೋದಂತ ನನಗೆ ಇನ್ನೂ ಸರಿ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ. ನೀವು ಇನ್ಆ್ಯಕ್ಟಿವ್ ಆಗಿಬಿಡಿನಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂದ್ಬಿಡು ಲೈಟಾಗಿ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಬಸ್ಸಿನ ಅಂಗಡಿದು ವ್ಲಾಗ್ ನೋಡೋಣ. ನನ್ನ ಅಂಗಡಿ ತೋರಿಸ್ತೀನಿ, ಏನೇನು ಇಟ್ಟಿದ್ದಾನೆ, ಏನೇನು ಕಲೆಕ್ಷನ್ಸ್ ಇಟ್ಟಿದ್ದಾನೆ ಅಂದ್ಬಿಟ್ಟು ನೋಡುವ ಬನ್ನಿ. ಫುಲ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗಲ್ಲಿ ಮಾಡಿದ್ದೆ, ಬಟ್ ಅದನ್ನು ಎಡಿಟ್ ಮಾಡೋದ್ರಲ್ಲೇ ನಂದು ಕಳ್ಗೋಗ್ಬಿಟ್ಟಿದ್ದೀನಿ. ಎಡಿಟು ಮಾಡಿಲ್ಲ, ಇನ್ನೂ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಇದು ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನಮ್ಮ ಬಸ್ಸು ಅಂಗಡಿ ತೋರಿಸ್ತಾನೆ. ಹೇಳಿ ಬಾಸ್, ಹೇಗಿದೆ ಅಂಗಡಿ? ಹೋಗಿ ಬಿಸ್ನೆಸ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತದೆ. ಇಂಜಿನಿಯರಿಂಗ್ ಆದಮೇಲೆ ಬಿಸ್ನೆಸ್ ಅಂತ ಮಾಡಿರೋ ನೀನೇ. ಸೊ ಹಾಗಾಗಿ ಹೇಗಿದೆ ಫೀಲಿಂಗು? ಹೆಂಗ್ ನಡೀತಾ ಇದೆ? ದುಡ್ಡು ಎಲ್ಲ ಹೆಂಗ್ ನಡೀತಿದೆ? ಏನ್ ಮಾಡ್ತೀವೋ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಸಂಬಂಧ ಇಲ್ದಿರಂಗ್ ಮಾಡ್ಕೊಂಡ್ರು ನೀನಲ್ವಾ? ಗೈಸ್ ಅಭಿ ಕೆಲ್ಸಕ್ಕೆ ಹೋಗ್ತಾವ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದನ್ನ ಹೇಳ್ದೆ, ನಾನು ಬೆಳಗ್ಗೆ ಹೇಳಿದ್ದೀನಿ, ಬಟ್ ಅದು ಯಾವ ಕಂಪ್ನಿ ಏನು ಅಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ದು ಹೇಳಿ. ಟ್ರೈಲರ್ ನಿಮ್ದು ಹೇಳ್ರಿ, ಅಂಗಡಿ ಬಗ್ಗೆ ಹೇಳ್ರಿ ಬಾಸ್. ಅಂಗಡಿ ಮಾಡಿದೀನಿ, ಚೆನ್ನಾಗಿ ನಡೀತದೆ. ಕೆಲ್ಸ ಹುಡ್ಕೊಂಡೆ ಎಷ್ಟ್ ದಿನ ಆಗುತ್ತೆ ಗೊತ್ತಿಲ್ಲ. ಕೆಲ್ಸ ಹುಡ್ಕೊಂಡೆ ಕುತ್ಕೊಳ್ಳೋ ಬದಲು ಏನಾದ್ರು ಮಾಡ್ತಾರಣ ಅಂದ್ಬಿಟ್ಟು ಅಂಗಡಿ ಒಂದ್ ಮಾಡಿದೀನಿ. ದುಡ್ಡೆಲ್ಲ ಹಿಂಗ್ ಓಡಾಡುತ್ತೆ? ದುಡ್ಡು ಓಡಾಡ್ತಾನೆ ಇರುತ್ತೆ. ಬಿಸ್ನೆಸ್ ಮಾಡಿದ್ರೆ ದುಡ್ಡು ಓಡಾಡುತ್ತೆ. ಎಷ್ಟು ಲಕ್ಷ ಆಗ್ತದಾ? ಕೋಟಿ. ಕಲೆಕ್ಷನ್ಸ್ ಎಲ್ಲ ಪ್ರೀಮಿಯಂ ಬಟ್ಟೆಗಳು. ಎಲ್ಲ ಪ್ರೀಮಿಯಂ. ಹೇಳು, ಸುತ್ತಮುತ್ತ ಇರೋರೆಲ್ಲ ಬನ್ನಿ ವಿಸಿಟ್ ಮಾಡಿ ಅನ್ಬಿಡು. ಸುತ್ತಮುತ್ತ ಇರೋರು, ಬೇರೆ ಕಡೆ ಇರೋರು ಎಲ್ಲರೂ ಬನ್ನಿ ನನ್ನ ಶಾಪ್ಗೆ. ಎಲ್ಲಿರೋದು ಹೇಳ್ರಿ, ಲೊಕೇಶನ್ ಹೇಳ್ರಿ. ಲೊಕೇಶನ್ ಭೂಪಚಂದ್ರ ಮೈನ್ ರೋಡ್ ಆಪೋಸಿಟ್ NTA ಬಸ್ ಸ್ಟ್ಯಾಂಡ್, ಸಂಜಯ್ ನಗರದಲ್ಲಿ ಯಾರು ಇದ್ರ ಸುತ್ತಮುತ್ತ ಎಲ್ಲರೂ ಬಂದು ವಿಸಿಟ್ ಮಾಡಿ. ಸಕ್ಕತ್ತಾಗಿದೆ. ನಾನು ಬೇಜಾನ್ ಕಲೆಕ್ಷನ್ ನಾನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ಹೆಂಗೂ ಒಂದು ತಿಂಗಳು ಸ್ಯಾಲ್ರಿ ಆಗುತ್ತೆ, ಬಂದು ಇಲ್ಲಿ ಶಾಪಿಂಗ್ ಮಾಡ್ತೀನಿ. ಸೊ ಈಗಿದೆ ನಮ್ಮ ಬಸ್ಸು ಅಂಗಡಿ. ಗಿಫ್ಟ್ ಅಂಗಡಿ ಕರ್ಕೊಂಡ್ಬಂದಾನೆ ಬಸ್ಸನ್ನ, ನೋಡೋಣ ಏನು ಸಿಗುತ್ತೆ ಅಂದ್ಬಿಟ್ಟು. ಸರ್ 3 ಇಯರ್ ಪಾಪಗೊಂಡು ಒಳ್ಳೆ ಗಿಫ್ಟ್ ತೋರಿಸಿ. 3 ಇಯರ್ಸ್ ಗರ್ಲ್. ಹಾಂ, ಮಗು ಗೊಂಬೆಗಳು ತೋರಿಸಿ ಏನಾದರೂ. ಇದು ಕೈ ನನಗೆ ಏನು ಕೊಡ್ಬೇಕು ಸರಿ ಗೊತ್ತಿಲ್ಲ. ಪಾಪು ಬೇಜಾನ್ ಇರುತ್ತೆ ಕುಶಾನಿ ಹತ್ರ. ಫೋಟೋ ಫ್ರೇಮು ಎಲ್ಲ ಬೇಡ, ಅದು ಬೇಡ. ಏನು ಕೊಡ್ಬೋದು? ಕೋರ್ಸ್ರಿ ಆಯಿತು. ಇದು ಅಲ್ಲ, ಮಕ್ಳು ಆಟಾಡೋಕ್ಕೆ. ಇದು ಏನಪ್ಪ, ಜಾಮಿಟ್ರಿ ಬಾಕ್ಸು ಆ ಥರ ಏನಿಲ್ವಾ? ಒಂದು ಕಿಟ್ ಥರ ಬರುತ್ತಲ್ಲ. ತೋರಿಸಿ ನಾನು ಫಸ್ಟ್ ಇಯರ್ ಬರ್ಡೇಗೆ, ಕುಶಾನಿಗೆ ಬರ್ಡೇಗೆ ನಾನು ಬಟ್ಟೆ ಕೊಟ್ಟಿದ್ದೆ. ಫಸ್ಟ್ ಇಯರ್ ಅವಾಗ 1 ವರ್ಷ ಆಗಿತ್ತಲ್ಲ, ಅವಾಗ ಬಟ್ಟೆ ಕೊಟ್ಟಿದ್ದೆ. ಸೆಕೆಂಡ್ ಇಯರ್ಗೆ ಬ್ಯಾಗ್ ಕೊಟ್ಟಿದ್ದೆ. ಈ ಸರಿ ಅದೇ ನೋಡ್ದೆ, ಹಿಂಗೆ ಗೊಂಬೆಗಳು ಕೊಟ್ಬಿಡೋಣ ಅಂದ್ಬಿಡು. ಐ ಆಮ್ ಬ್ಯಾಡ್ ಅಟ್ ಗಿಫ್ಟಿಂಗ್, ಐ ವೆರಿ ವೆರಿ ಬ್ಯಾಡ್. ಏನಿದೆ ಹಳೆ ತಂದು ಕೊಡ್ತಾ ಇದೆಯಾ? ಕೊಡು. ಫುಲ್ಲು ಡೀಪಾಗಿ ನೋಡ್ಬಿಟ್ಟು ಫೈನಲೈಸ್ ಮಾಡ್ಬಿಟ್ಟು ಹಿಂಗೆ ಆಮೇಲೆ ತೋರಿಸಿ. ವರುಣ್ ಅವರ ಅಕ್ಕ ಮಗಳದು ಬರ್ತ್ಡೇ ಇದೆ, ಕುಶಾನಿದು. ಬುಕ್ ಅದು. ಓಕೆ, ನೆಕ್ಸ್ಟು ಬಾರ್ಬಿ ಡಾಲ್ ತೋರಿಸಿ. ಹಾಂ, ಕ್ಯೂಟ್ ಆಗಿರಬೇಕು. ಕ್ಯೂಟ್, ಫುಲ್ ನಂತರ ಕ್ಯೂಟ್ ಆಗಿರಬೇಕು.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ತೋರಿಸ್ರಿ ಒಳಗಿರ್ತದೆ ಎಲ್ಲ ತೆಗಿರಿ. ಏನು ಮಾಮ್ ಇಂಟ್ರಾಕ್ಟ್ ಮಾಡೋದ್ರಿ ಏನು ಮುಸ್ತಫಾ ಆ ಥರ ಇಟ್ಕೊಬಿಡೋಣ. ಎರಡಾಯ್ತು, ಇನ್ನೊಂದು ಯಾರು ತೊಗೊಳ್ತೀನಿ ಬಾರ್ಬಿಡೋ ಅಂತ. ಏನು ಅದೇ ಇದೊಂದು ತೊಗೊಂಡಿದ್ದೀನಿ, ಇದೊಂಬೆ ಇದೊಂದು, ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರೋದು ಅಂತ ತೊಗೊಳ್ತೀನಿ. ಇರಲಿ ಬ್ಯಾಟಿ ಡೌನ್ ಆಗ್ಬಿಟ್ಟಿದ್ಯಾ? ಗಿಲ್ಕಿ ಇಬ್ರಿಗೂ ಆಗ್ತದೆ ಪ್ರೈಸ್ ಫೈನಲ್ ಆಗಿ ನೋಡ್ರಿ. ಗಿಲ್ಕಿ ದೊಡ್ಡವ್ರಿಗೂ ಆಗುತ್ತೆ ಚಿಕ್ಕವ್ರಿಗೂ ಆಗುತ್ತೆ. ಚಿಕ್ಕವನಿಗೆ ಈಗ ಹುಟ್ಟೋನಲ್ಲ ಪಾಪ, ಅವ್ನಿಗೂ ಆಟ ಆಡ್ಬೋದು. ಹಿಂಗೆ ಅಂದ್ಕೊಂಡು ಆಟ ಆಡ್ಬೋದು. ಇನ್ನೊಂದು ಗೊಂಬೆ, ಇದೊಂದು ಪ್ಯಾಕಿಂಗ್ ಡನ್. ಪೆನ್ ಅಂಟಿ ಕುಶಾನಿ ಬಿಬಿ. ಗೈಸ್ ಇವಾಗ ಇಲ್ಲಿ ಕೃಷ್ಣ ಭವನಕ್ಕೆ ಬಂದಿದ್ದೀವಿ. ಇಲ್ಲೇ ಸ್ವಲ್ಪ ತಂಪಾದ ಜ್ಯೂಸ್ ಬರೋಣ, ಬಟರ್ಫಿ ತಂದ್ಬಿಡು ಅನ್ನೋ ಬರ್ತಾ ಬಂದಿದ್ದೀವಿ. ಚಿಯರ್ಸ್ ಗೈಸ್. ಇವಾಗ ಹೊರಟಿದ್ದೀವಿ. ಇವನ್ ಪಕ್ಕದಲ್ಲಿ ಅಂಗಡಿ ಬೇರೆ ಇಟ್ಟಿದ್ದಾನೆ, ಅದನ್ನು ಈರುಳ್ಳಿ ಕಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟ. ಇವಾಗ ಬರ್ಡೇಗೆ ನಮ್ಮ ಬಸ್ಸನ್ನು ತಗೊಂಡು ಹೋಗ್ತಿದ್ದೀನಿ. ಸೊ ತಡ ಮಾಡೋದು ಬೇಡ, ಹೋಗುವ ಬನ್ನಿ. ಬರ್ಡೇ ಟು ಯು. ಚೆನ್ನಾಗಲ್ಲ? ಕಳಿಸ್ತೀನಿ 3rd ಇಯರ್ ಅಂತ ಬರೀತೀನಿ. ನಾನು ಮಾತಾಡೋದಲ್ಲ ಬಂದ್ಬಿಡೈತೆ, ಮತ್ತೆ ಮಾಡು. ಇಷ್ಟು ಚೆನ್ನಾಗಿದೆಲ್ಲ. 3rd ಇಯರ್. ಹ್ಯಾಪಿ ಬರ್ತ್ಡೇ ಟು ಯು ಕುಶಾನಿ ಬೇಬಿ. ಮಾಮ ಲವ್ಸ್ ಯು. ಆಮೇಲೆ ನಾನು ಎಷ್ಟು ಬರೀಬೇಕಲ್ಲ, ಮರ್ತ್ಬಿಟ್ರೆ ಯಾವ ಮಾಮ ಅಂತ ಗೊತ್ತಾಗಲ್ವಲ್ಲ. ಪೋಲಿ ಮಾಮ ಅಂದ್ಬರಿ. ಪೋಲಿ ಮಾಮ ಇಲ್ಲ ಆಗಿ ಗುಡಿಯಾ ಅಬಿ. ಚೆನ್ನಾಗಿಲ್ಲ ಗೈಸ್. ಇವನು ಕಟ್ಕೊಂಡ್ರೆ ಗೈಸ್ ಹೆವಿ ಲೇಟ್ ಮಾಡ್ಬಿಡ್ತಾನೆ. ಇವನು ರೆಡಿ ಆಗಬೇಕಂತೆ ನೋಡ್ರಿ. ಜಸ್ಟ್ ಇವಾಗ ವರುಣ್ ಮನೆ ಹತ್ರ ಬಂದ್ವಿ. ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಗುಣ Happy birthday to you. Happy birthday to you. अभी फोन करो. कैमरा नोट स्माइल. ಹತ್ತಿದ್ಯಾ? ಇನ್ನೊಂದ್ಸರಿ ಹ್ಯಾಪಿ ಬರ್ಡೇ ಕುಶಾನಿ. ಥ್ಯಾಂಕ್ ಯು. ಅವನೊಬ್ಬನೇ ಕಣ ಕೇಳಿದ್ ಕೇಕ್ ಲೈ. ಎಲ್ಲ ನಾನು ತಿನ್ಸಕ್ಕೆ. ನೀನು ತಿಳ್ಕೊಂಡು ಹೋಗ್ರು. ಬಂದಿದೆಯಲ್ಲ ಟಗರು ಶಿವು. ಇಲ್ಲಿ ನೋಡ್ರಿ ಟಗರು ಬಂತು. ಅಮ್ಮ ಹಾಯ್ ಹೇಳು. ಹಾಯ್ ಫಸ್ಟ್ ಟೈಮ್ ಯಾವ್ದು ಹೊಡೆದಿದ್ದಲ್ಲ ಅಲ್ಲ, ಹೊಡ್ಸ್ಕೊಂಡಿದ್ದಲ್ಲ. ಹಾಯ್ ಮ್ಯಾಮ್. ಇವ್ರು ಗೊತ್ತಲ್ಲ ಲಾವಿಶ್ ಇವೆಂಟ್ಸ್ ಹೆಡ್ಡು ಮಾಲೀಕರು. ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾರು ಮ್ಯಾಮ್? ನೀನು. ಹೌದು ಮ್ಯಾಮ್. ಮಾಡ್ತಿದ್ದೆ ಇಲ್ಲ ಬಾ ಮ್ಯಾಮ್, ನೀನು ಬಾ. ವೆಜ್ ಮೀಲ್ ರೈಸ್ ಇದೆ. ರೈಸು ನೆಕ್ಸ್ಟ್ ಹಾಕ್ಸ್ಕೊತೀನಿ. ಅದಕ್ಕೆ ಮುಂಚೆ ರುಮಾಲ್ ರೋಟಿ ಇದನ್ನು ಬಾರಿಸ್ಕೊಳ್ಳೋಣ. ಫ್ರೆಂಡ್ಸ್ ಬಗ್ಗೆ ಒಂದು ಡೈಲಾಗ್ ಬರಲಿ. ಫ್ರೆಂಡ್ಸ್ ಬಗ್ಗೆ ಡೈಲಾಗು. ಫ್ರೆಂಡ್ಸ್ ಅಂದ್ರೆ ಜೀವ ಕಣ. ಇದಕ್ಕಿಂತ ಮುಂಚೆ ಏನಂದ್ರೆ ಫ್ರೆಂಡ್ಸ್ ಅಂತಂದ್ರೆ ಒಂಥರ ಒಗ್ಗಟ್ಟು ಜೀವನ ಇದ್ದಂಗೆ. ಫ್ರೆಂಡ್ಸ್ ಅಂದ್ರೆ ಜೀವ ಕೊಡ್ಬೇಕು ಅಷ್ಟೇ. ಬಾಸ್ ನೋಡಿ, ಬಾಸ್ ಡೈಲಾಗ್ ಹೇಳೋ. ಎಷ್ಟು ಅನ್ನೂ ನೆನಪಾಗ್ತಾ ಇಲ್ಲ, ತಡಿ ಯೋಚನೆ ಮಾಡ್ತಾ ಇತ್ತು. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮವಾರಗಳಾಗ್ಬಿಡ್ತೀವಿ, ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ಇಲ್ಲ ಹಾಗೆ ಹೇಳು. ನಾನು ಹೇಳು, ನನ್ನ ಹೆಸರು ಹೇಳು. ಕುಶಾನಿ ಗಿಫ್ಟ್ ಇಲ್ಲೋಡು. ಇಲ್ಲಿ ನೋಡಿ, ಇಲ್ಲಿ ಕುಶಾನಿ ಹಿಂಗೆ ಮುಟ್ಟು.
ಬೈತಿದ್ರು ಯಾಕೆ ದಪ್ಪ ಆಗ್ಬಿಟ್ಟಿದ್ದೀರ ಅಂತ. ನಾನು ಹೇಳಿದೆ ಇದೊಂದು ತಿಂಗಳು ಅಯ್ಯೋ ಎಲ್ಲಿ ಅಮ್ಮ ಮತ್ತೆ ಸಿಗೋಣ. ಎಸ್ ಡ್ಯೂಡ್ ಮರಿಬೇಡ ನಮ್ಮನ್ನೆಲ್ಲ. ನೀನ್ ಮಾಡ್ತಿರೋದು ನಮ್ಮನ್ನ. ಎಲ್ಲ ನಿಮ್ನೆಲ್ಲ ಬಾರ ನಿಮ್ಮನೆ ಕಡೆ ನಿಮ್ಮನೆ ಇದ್ದಂಗೆ ಬರ ಯಾವಾಗ ಬೇಕಾರೆ ಅವಾಗ. ಮನೆ ಚೇಂಜ್ ಮಾಡ್ತಿದ್ಯಲ್ಲ ಅವಾಗ ಕರಿತೀನಿ ಬಾ ಅಲ್ಲೂ. ಬಾಯ್ ಮ್ಯಾಮ್, ಸಿ ಯು, ಟೇಕ್ ಕೇರ್. ಥ್ಯಾಂಕ್ ಯು ಬಾಯ್. ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಗ ಸೆಲೆಬ್ರೇಷನ್ ಎಲ್ಲ ಮಸ್ತ್ ಕಂಪ್ಲೀಟ್ ಆಯಿತು. ಸೊ ಬಸ್ವನ್ ಕೇಳೋಣ ಹೇಗನ್ನಿಸ್ತು? ಆಯ್ತು ಮ್ಯಾಮ್, ಇಟ್ ವಾಸ್ ಹಾಂ ಫನ್. ಹಾಂ, ಬೋರ್ ಏನಾದರೂ ಆಯ್ತಾ? ಬೋರ್ ಏನಿಲ್ಲ, ನಾನು ಹೋಗಿ ಯಾರು ಗೊತ್ತಿಲ್ವಲ್ಲ, ಒಬ್ಬನೇ ಇರ್ತೀನೇನೋ ಅನ್ಕೊಂಡಿದ್ದೆ. ಹಾಂ, ಬಟ್ ನಾನು ಬಿಟ್ಟಿಲ್ಲ ನಿನ್ನ ಸಿಂಗಲ್ಲಾಗೆ. ಏ ಮ್ಯಾಮ್, ಸಿಗೋಣ ಮತ್ತೆ ಆದಷ್ಟು ಬೇಗ. ಸಿಗ್ತಾನೇ ಇರೋಣ. ನಾನೇನಂತೀನಿ ಮ್ಯಾಮ್, ಯಾವಾಗಲೂ ನಾವು ಜೊತೆಲೇ ಇರೋಣ. ಓಕೆ ಬಸ್ ಬಾಯ್. ಬಾಯ್ ಮಮ್ಮು. ಗಾಯ್ಸ್, ಜಸ್ಟ್ ಈಗ ಮನೆ ರೀಚ್ ಆದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ನಾಳೆ ಡ್ಯೂಟಿಗೆ ಹೋಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಸಿ ಯು, ಲವ್ ಯು ಗೈಸ್, ಬಾಯ್.